ಫ್ಲಾಶ್ ಬ್ಯಾಕ್. ಕ್ಯಾಮರಾ ರೋಲಿಂಗ್ ಆಕ್ಷನ್. ಆನ್ಲೈನ್ ಅಲ್ಲಿ ಎಲ್ಲಾ ಮುಗಿಸ್ಬಿಡೋ ನಾವುಗಳು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನನ್ನ ಕರ್ನಾಟಕದ ಪ್ರೀತಿಯ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಯಾರು ಅವಳು? ನಾನು ನಿಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಇನ್ಸ್ಟಾಗ್ರಾಮ್ ಬ್ಯೂಟಿ ಅಂಡ್ ಮೋಸ್ಟ್ ಸ್ಕ್ರೀನ್ ಶಾಂಭವಿ ಗೌಡ. ನಿಮ್ಗೆ ಆನ್ಲೈನ್ ಅಲ್ಲಿ ಕಿಚನ್ ಬೇಕಾ, ಬಾತ್ರೂಮ್ ಬೇಕಾ, ಬೆಡ್ರೂಮ್ ಬೇಕಾ? ಅಷ್ಟೇ ಯಾಕೆ, ನಮ್ಮ ಮನೆ ಪಕ್ಕ ಚರಂಡಿ ಇರ್ಬೇಕಾ ಬೇಡ್ವಾ? ಎಲ್ಲ ನಿಮ್ ಚಾಯ್ಸ್. ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಮಾಡಬಹುದು. Several days later. ಸೀರಿಯಸ್ ಆಗಿ ಹೇಳ್ತಿರೋದಕ್ಕೆ ಇದೆಲ್ಲ ನೀವು ಫ್ರಾಂಕಿಂಗ್ ಅನ್ಕೊಂಡೆಲ್ಲ ವಿಡಿಯೋ ಅಪ್ಲೋಡ್ ಮಾಡೋದು ನಿಜ ಸರಿ? ಇವೆಲ್ಲ ಇದು ಬೇಡ, ನನಗೆ ಇಷ್ಟ ಆಗಲ್ಲ. ನೀವು ನನ್ನ ಹತ್ರ ಸರಿ ಇರಲ್ಲ ಗಿರಿ ಆ ಥರ ಮಾತಾಡೋ ಟೋನಲ್ಲಿ ನನ್ನ ಹತ್ರ ಮಾತಾಡಬೇಡಿ, ಓಕೆ? ನಾ ಬೇರೆಯವ್ರ ಹತ್ರ ಇಟ್ಕೊಳ್ಳಿ ಇದ್ರೂ. ದಯವಿಟ್ಟು ಇದನ್ನ ಯಾವ್ದೇ ಕಡೆ ಪೋಸ್ಟ್ ಆಗಿರ್ಲಿ ಮತ್ತೊಂದಾಗಿರ್ಲಿ ಏನು ಬೇಡ. ಇದು ಜಸ್ಟ್ ಇವಾಗ ಒಂದು ಎಂಟರ್ಟೈನ್ಮೆಂಟ್, ನಮಗೂ ಸಿಕ್ತು ನಿಮ್ಗೂ ಸಿಕ್ತು, ಸಾಕು. ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು, ನಾವು ವೀಕ್ಲಿ ಅಪ್ಲೋಡ್ ಮಾಡೋದು ಒಂದೇ ವಿಡಿಯೋ ಅಲ್ವಾ? ಸೊ ನೆಕ್ಸ್ಟ್ ವಿಡಿಯೋ ಏನು ಕಂಟೆಂಟ್ ಮಾಡೋಣ ಅಂತ ನೀವೇ ನನಗೊಂದು ಐಡಿಯಾ ಕೊಡಿ, ಕಮೆಂಟ್ ಮಾಡಿ, ಇಲ್ಲ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಆ್ಯಕ್ಚುಲಿ ಇದು ಇವ್ರ ರಿಕ್ವೆಸ್ಟ್ ಮೇಲೆ ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಪ್ರಾಂಕ್ ಕಾಲ್ ಮಾಡ್ತಾ ಇದ್ದೀವಿ. ಏನೋ ಒಂದು ಆಡಿಷನ್ ತೊಗೊತಾರಂತೆ. ಏನು ಆಡಿಷನ್ ತೊಗೊತೀರಾ? ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ಓಕೆ, ಸಾಂಗ್ ಆಡಿಷನ್ ಒಂದು ಫಿಲ್ಮ್ಗೆ ಹಾಡು ಹಾಡಬೇಕು ಅಂತ ಹೇಳಿ ಒಂದು ಆಡಿಷನ್ ತೊಗೊತಿದ್ದೀರಾ? ಓಕೆ, ಸೊ ನಾನು ಕಾಲ್ ಮಾಡ್ತಿದ್ದೀನಿ ಇವಾಗ. ಇದೆಲ್ಲ ಅವ್ರ ನಂಬರು. ಹಲೋ ಹಲೋ, ಹಾ ಹೇಳಿ. ಸೋನುನಾ ಮಾತಾಡೋದು? ಹಾ ಹೌದೌದು ಹೇಳಿ. ಓಕೆ, ಆಕಾಶ್ ಅಂತ. ಹಾಕಿದ್ದೀನಿ. ಅಲ್ಲ, ಒಂದು ಸೈಡ್ ಬರ್ತೀರಾ? ಡಿಸ್ಟರ್ಬೆನ್ಸ್ ಇದೆ. ಒಂದು ಏನೋ ಪ್ರಮೋಷನ್ ಬಗ್ಗೆ ಮಾತಾಡಬೇಕಿತ್ತು. ಹಾ ಹೇಳಿ. ಇದು ಅರ್ಜುನ್ ಜನ್ಯ ಸರ್ ಇದ್ದಾರಲ್ಲ, ಹಾ ಹೌದೌದು. ಅವ್ರ ಕಡೆ ಆ್ಯಕ್ಚುಲಿ ನಾನು ಅವ್ರ ಆಫೀಸ್ ಹತ್ರ ಬಂದಿದ್ದೆ. ಅವರು ನಿಮ್ಮ ಕಾಂಟ್ಯಾಕ್ಟ್ ಏನೋ ಒಂದು ಸಾಂಗ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ನೋಡ್ತಿದ್ರಂತೆ, ನನ್ಗೆ ಹೇಳಿದ್ರು. ಯಾರು? ಅರ್ಜುನ್ ಜನ್ಯನಾ? ಹಾಂ, ಅರ್ಜುನ್ ಜನ್ಯ ಸರ್ ಗೊತ್ತಿಲ್ವಾ? ಮ್ಯೂಸಿಕ್ ಡೈರೆಕ್ಟ್ರು. ಹಾ ಗೊತ್ತು. ಹಾಂ, ಅವರು. ಓಕೆ, ಯಾವಾಗ ಮಾತಾಡ್ಬೇಕಂತ? ಅಲ್ಲ, ಅವ್ರ ಮ್ಯಾನೇಜರ್ ಇದ್ದಾರೆ ಇಲ್ಲಿ, ಅವ್ರ ಟೀಮ್ ಇದು ಸೆಲೆಕ್ಟ್ ಮಾಡೋರು. ಅವರು ಓಕೆ ಓಕೆ, ಇಲ್ಲೇ ಇದ್ದಾರೆ ಪಕ್ಕದಲ್ಲೇ. ಅದೇ ಒಂದ್ಸತಿ ಹೂ ಅಂದರೆ ನಾನು ಕಾಲ್ ಟ್ರಾನ್ಸ್ಫರ್ ಮಾಡ್ತೀನಿ, ಮಾತಾಡ್ತೀರಾ? ಓಕೆ ಓಕೆ ಓಕೆ, ಕರೆಕ್ಟ್ ಮಾಡಿ. ಐ ವಿಲ್ ಟಾಕ್. ಅರ್ಜುನ್ ಜನ್ಯ ಸರ್ ಹತ್ರ ನೀವು ಅಸಿಸ್ಟೆಂಟು. ಹಲೋ, ಹಾ ಹೇಳಿ. ಒಂದು ನಿಮಿಷ ಅವ್ರಿಗೆ ಕೊಡ್ತಾ ಇದ್ದೀನಿ. ರಮ್ಯಾ ಅಂತ ಅವ್ರ ಹೆಸರು. ಮ್ಯಾಮ್ ಮಾತಾಡಿ. ಹಲೋ ಹಲೋ, ಹಾಯ್ ಸೋನು. ಹಾಯ್. ಗುಡ್ ಆಫ್ಟರ್ನೂನ್. ಯಾ ವೆರಿ ಗುಡ್ ಆಫ್ಟರ್ನೂನ್. ಆಯ್ತಾ ಬ್ರೇಕ್ಫಾಸ್ಟ್ ಆಯ್ತಾ? ಹಾ ಆಯ್ತು ಮ್ಯಾಮ್, ನಿಮ್ದು? ಆಯಿತು. ಸೊ ನಾವು ಲೈಕ್ ಒಂದು ಸಾಂಗ್ ಮಾಡ್ತಿದ್ದೀವಿ, ಆಲ್ಬಮ್ ಸಾಂಗು. ಸೊ ಅದಕ್ಕೆ ಒಂದು ವಾಯ್ಸ್ ಬೇಕಿತ್ತು ನಮಗೆ. ಸೊ ನಾನು ನಿಮ್ಮ ವಾಯ್ಸ್ ಕೇಳಿದ್ದೆ, ನಿಮ್ಮ ವಾಯ್ಸೇ ಬೇಕು. ಯೂಶಲಾಗಿ ಸಾಂಗ್ಸ್ ಏನಾದ್ರು ಹಾಡ್ತೀರಾ ನೀವು? ಹಾಡಿ ಅಭ್ಯಾಸ ಇದೆಯಾ? ಇಲ್ಲ ಮ್ಯಾಮ್, ನನ್ನ ವಾಯ್ಸ್ ಕರ್ಕಶವಾಗಿದೆ. ಅಂದರೆ ನಮ್ಗೆ ಅನಿಸಿಲ್ಲ, ಬಿಕಾಸ್ ನಮಗೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ವಾಯ್ಸೇ ಬೇಕಿತ್ತು. ಓಕೆ, ಅದಕ್ಕೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ? ಹಾ ಮ್ಯಾಮ್, ಐ ಆಮ್ ಇಂಟ್ರೆಸ್ಟೆಡ್. ಹೌದಾ? 1 ಸೆಕೆಂಡ್ ಹಂಗೆ ಇರಿ, 1 ಸೆಕೆಂಡ್. ಕಿಂಡಲ್ ಮಾಡಿದಂಗೆ. ಸೋನು ಇದ್ದೀರಾ? ಲೈನಲ್ಲಿ ಇದ್ದೀರಾ? ಹಾ ಮ್ಯಾಮ್ ಇದ್ದೀನಿ. ಓಕೆ, ಅದೇ ನಿಮ್ಮ ವಾಯ್ಸೇ ಬೇಕಿತ್ತು. ನಿಮ್ಗೇನು ಪ್ರಾಬ್ಲಮ್ ಇಲ್ಲಲ್ಲ ಹಾಡೋಕ್ಕೆ? ಇಲ್ಲ ಮ್ಯಾಮ್, ಏನಿಲ್ಲ. ಓಕೆ, ಏನಾದ್ರು ಒಂದು ಲೈಕ್ ಒಂದು ಲೈನ್ ಏನಾದ್ರು ಹಾಡಿ. ನಿಮ್ಗೆ ಅಭ್ಯಾಸ ಇದೆ ಅಲ್ವಾ? ಮುಂಚೆ ಎಲ್ಲ ಹಾಡಿದ್ದೀರಾ ಅಲ್ವಾ? ಹಾ ಮ್ಯಾಮ್ ಹೌದು. ಲೈಕ್ ಏನೇ ಬಾತ್ರೂಮ್ ಸಿಂಗರ ಏನು? ಗೊತ್ತಿಲ್ಲ ಮ್ಯಾಮ್ ನನಗೆ. ಬಟ್ ನಮ್ಗೆ ಓಕೆ ನಿಮ್ಮ ವಾಯ್ಸ್, ನಮ್ಗೆ ಇದೇ ಥರನೇ ಸ್ವಲ್ಪ ವಾಯ್ಸ್ ಬೇಕು ಅಂದ್ಬಿಟ್ಟು. ಕ್ರ್ಯಾಕ್ ಆಗಿ ಇರ್ಬೇಕಾ? ಇದೇ ತರ ಕ್ರ್ಯಾಕ್ ವಾಯ್ಸ್ ಅಲ್ಲೇ ಇರ್ಬೇಕು? ಕ್ರ್ಯಾಕ್ ವಾಯ್ಸೇ ಸಾಕು ನಮಗೆ. ಓಕೆ, ಯಾಕೆ ನೀವೇ ನಗಿತಾ ಇದ್ದೀರಾ ನಿಮ್ಮ ವಾಯ್ಸ್ ಬಗ್ಗೆ? ನೋ ಮ್ಯಾಮ್, ಇಲ್ಲಿ ಮನೆಯಲ್ಲಿ ಸ್ವಲ್ಪ ನಮ್ಮ ರಿಲೇಟಿವ್ ಅವರೆಲ್ಲ ಬಂದಿದ್ರು. ಅವ್ರನ್ನೆಲ್ಲ ಸೈಡ್ಗೆ ಹೋಗಿ ಕೇಳಿಲ್ಲ, ನೀವು ಸೈಡ್ಗೆ ಬನ್ನಿ. ಮಾತಾಡ್ತಾ
ಅಲ್ಲ ನೀವು ಸೈಡ್ಗೆ ಹೋಗಿ ಇಲ್ಲ ಅವ್ರ ಸೈಡ್ಗೆ ಹೋಗಿ ಹೇಳಿ. ಅರ್ಜುನ್ ಜನ್ಯ ಸರ್ ಅಸಿಸ್ಟೆಂಟ್ ಮಾತಾಡ್ತಿರೋದು ಅವರೇ ನಮ್ಗೆ ಹೇಳಿದ್ರು ಆ್ಯಕ್ಚುಲಿ ಈ ಥರ ನಮಗೆ ಸೋನು ಅವ್ರದ್ದು ವಾಯ್ಸ್ ಬೇಕಿತ್ತು ಅಂತ. ಅಂದರೆ ಅದು ಸ್ವಲ್ಪ ಹಂಗೆ ಇದೆ ಹಾಡು, ಸೊ ಆ ಹಾಡಿಗೆ ನಿಮ್ಮ ವಾಯ್ಸೇ ಬೇಕು ಅಂತ. ಓಕೆ, ಒಂದು ಯಾವುದಾದ್ರೂ ಲೈಕ್ ನಿಮಗೆ ಓಕೆ ನಿಮ್ಗೆ ಗೊತ್ತಿರೋ ಹಾಡು ಯಾವುದಾದ್ರು ಒಂದು ಹಾಡಿದ್ರೆ ನಾವು ರೆಕಾರ್ಡ್ ಮಾಡ್ಕೊಂಡು ಸರ್ಗೆ ಕಳಿಸಿ. ಸರ್ ಆ್ಯಕ್ಚುಲಿ ಶೂಟಲ್ಲಿದ್ದಾರೆ. 1 ಸೆಕೆಂಡ್ ಗೀತಾ ಬಾಯಲ್ಲಿ ರೆಕಾರ್ಡ್ ಮಾಡ್ಕೋ ಹಾಡನ್ನ. 1 ಸೆಕೆಂಡ್ ಸೋನು. ನೀವು ಅಷ್ಟರೊಳಗಡೆ ಲೈನ್ಸ್ ನೆನಪಿಸ್ಕೊಳ್ಳಿ. ಇಲ್ಲ ಬರ್ಕೊಂಬಿಡಿ, ಬಿಕಾಸ್ ಜಸ್ಟ್ ಒಂದು 2 ಲೈನ್ಸ್ ಅಲ್ವಾ? ಹಾಂ, ಅದು ಸುಮ್ಮನೆ ವಾಯ್ಸ್ ಕೇಳೋಕ್ಕೆ ಎಷ್ಟು ಅಂದರೆ ಅವ್ರಿಗೊಂಥರ ಖರಾಬ್ ಆಗಬೇಕಂತೆ. ಹೆಂಗೆ ಇದು ಸಾಂಗ್ ಕೇಳಿದ ಖರಾಬು ಬಾಸ್ ಖರಾಬು ಸಾಂಗ್ ಕೇಳಿದ್ದೀರಾ? ಸ್ವಲ್ಪ ಅಂದ್ರೆ ವಾಯ್ಸ್ ಹೆಂಗಿರ್ಬೇಕು ಅಂದ್ರೆ ನಿಮ್ಮಿಷ್ಟ ಯಾವ ಸಾಂಗ್ ಆದ್ರೂ ಆಡಿ, ಸ್ವಲ್ಪ ಕ್ರ್ಯಾಕ್ ಆಗಿ ಆಡಿ ಅಷ್ಟೇ. ಅಂದ್ರೆ ನಿಮ್ ವಾಯ್ಸ್ ಅಲ್ಲಿ ಆಡಿ ಅಂತ. ನಾನು ಹೆಂಗ್ ಬರುತ್ತೆ ಹಂಗ ಆಡ್ತೀನಿ. ಓಕೆ, ರಾಂಡ್ ಮೈಂಡ್ ಬೇಜಾರ್ ಆಗ್ಬೇಡಿ ಮ್ಯಾಮ್. ನಿಮ್ಗೂನು ಏನ್ ಸೋನು ವಾಯ್ಸ್ ಚೆನ್ನಾಗಿಲ್ಲ ಅಂದ್ರೆ ಇಲ್ಲ ನಮ್ಗೆ ಓಕೆನೆ, ನೀವು ಹಾಡಿ. ಓಕೆ, ಸ್ಟಾರ್ಟ್ ರೆಡಿ ಮಾಡ್ಬೋದಾ? ರೆಡಿ. ಹಾ. ಇಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ, ನಿನ್ನ ನೆರಳಿಗಾಗಿ. ಹಲೋ ಸೋನು ಅವರೇ, ಈ ತರ ಸಾಂಗ್ ಅಲ್ಲ, ಒಂದು ಕ್ರ್ಯಾಕ್ ಅಂದ್ರೆ ಯಾವ್ದಾದ್ರು ಮಾಸ್ ಸಾಂಗ್ ಈ ತರ ಒಂದು ಬೀಟ್ ತಗೊಳ್ಳಿ. ಹಿಂದಿದ್ದು ಇದಲ್ಲ, ಇದು ಏನದು ಫೀಲ್ ಗುಡ್ ಸಾಂಗ್ ಅಲ್ವಾ ಇದು? ಬಟ್ ಇವ್ರ ವಾಯ್ಸ್ ಅಲ್ಲಿ ಹಂಗೆ ಕೇಳಿಸ್ತಿದೆ ಕ್ರ್ಯಾಕ್ ಆಗಿ. ಬಟ್ ಎಲ್ಲ ಹೌದು, ಅರ್ಜುನ್ ಸರ್ ಹೇಳಿರೋದು ಬೇರೆ ತರ ಅಲ್ಲ, ಒಂದು ಮಾಸ್ ಬೀಟ್, ರ್ಯಾಪ್ ಟೈಪ್. ನೀವು ಯಾವ್ದಾದ್ರು ಒಂದು ಮಾಸ್ ಬೀಟ್ ಅಲ್ಲಿ ಒಂದು ಲೈನ್ ಆಡ್ತೀರಾ ಯಾವ್ದಾದ್ರು? ಓಕೆ, ನೀವು ದರ್ಶನ್ ಸರ್ ಫ್ಯಾನ್ ಅಲ್ವಾ? ದರ್ಶನ್ ಸರ್ ಸಾಂಗ್ಸ್ ಯಾವ್ದಾದ್ರು ಮಾಸ್ ಸಾಂಗ್ಸ್ ಅಲ್ಲಿ ಒಂದು ಲೈನ್ ತಗೊಳ್ಳಿ, ನಿಮ್ ಇಷ್ಟ. ಸರ್ ಅಂದ್ರೆ ಇವಾಗ ಸಡನ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಆಗಲ್ಲ. ಅದು ಯಾವ ಸಾಂಗ್ ಏನು ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹೇಳಿದ್ರೆ ಗೊತ್ತು. ಇವಾಗ ರಾಬರ್ಟ್ ಮೂವಿ ಸಾಂಗ್ ಗೊತ್ತಾ? ಇಲ್ಲಾಂದ್ರೆ ರೀಸೆಂಟ್ ಬಂದಿದ್ದು ಮೂವಿದು ಗೊತ್ತಾ? ಕ್ರಾಂತಿದು. ಯಾವ್ದು ಸರ್? ಕ್ರಾಂತಿ ಮೂವಿ ಸಾಂಗೋ ಇಲ್ಲ ರಾಬರ್ಟ್ದು ರೀಸೆಂಟ್? ಐಟಮ್ ಸಾಂಗ್ಸಾ? ಐಟಮ್ ಸಾಂಗ್ ಅಲ್ಲ, ಮಾಸ್ ಸಾಂಗ್ ಯಾವ್ದು ಇಲ್ವಾ? ನಂಗೆ ಗೊತ್ತಿಲ್ಲ ಸರ್, ನಾನು ಯಾವ್ದು ಬೈಟ್ ಮಾಡಲ್ಲ ಜಾಸ್ತಿ, ಜಸ್ಟ್ ಕೇಳ್ತೀನಿ ಅಷ್ಟೇ. ಸರಿ, ಯಾವ್ದಾದ್ರು ಓಕೆ, ಒಂದು ಮಾಸ್ ಸಾಂಗ್ ಯಾವ ಲೈನ್ ಆದ್ರೂ ಒಂದು ಲೈನ್ ಆಡಿ. ಹಲೋ ಸೋನು ಅವ್ರೆ, ಇದು ಗಜಾ ಮೂವಿದು ಬಂಗಾರಿ ಯಾರೇ ನೀ ಬುಲ್ಬುಲ್ ಅದು ಆಡ್ತೀರಾ? 1 ನಿಮಿಷ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ತೀರಾ? ಮೇಡಮ್ದು ಒಂದ್ ಸ್ವಲ್ಪ ಕಾಲ್ ಡಿಸ್ಕನೆಕ್ಟ್ ಮಾಡ್ತೀರಾ? 1 ಸೆಕೆಂಡ್ ಮ್ಯಾಮ್, ನಿಮ್ಗೆ ಕಾಲ್ ಮಾಡ್ತೀನಿ, 1 ನಿಮಿಷ. ಹೇಳಿ ಸೋನು ಅವ್ರೆ. ಆಕಾಶ್ ಅವ್ರೆ, ಸೀರಿಯಸ್ ಆಗಿ ಹೇಳ್ತಿರೋದಕ್ಕೆ ಇದೆಲ್ಲ ನೀವು ಫ್ರಾಂಕಿಂಗ್ ಅನ್ಕೊಂಡೆಲ್ಲ ವಿಡಿಯೋ ಅಪ್ಲೋಡ್ ಮಾಡೋದು ನಿಜ ಸರಿ ಇರಲ್ಲ. ಏನ್ ಸರಿ ಇರಲ್ಲ? ಅರ್ಥ ಆಗ್ತಿಲ್ಲ. ಫ್ರಾಂಕ್ ಅನ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋದು ಇವೆಲ್ಲ ಇದು ಬೇಡ, ನನಗೆ ಇಷ್ಟ ಆಗಲ್ಲ. ಹೌದಾ? ನೀವು ನನ್ನ ಹತ್ರ ಸರಿ ಇರಲ್ಲ ಗಿರಿ ಆ ಥರ ಮಾತಾಡೋ ಟೋನಲ್ಲಿ ನನ್ನ ಹತ್ರ ಮಾತಾಡಬೇಡಿ, ಓಕೆನಾ? ಬೇರೆಯವ್ರ ಹತ್ರ ಇಟ್ಕೊಳ್ಳಿ. ಇದ್ರೂನು ಇಲ್ದೇ ಇದ್ರೂನು ಅಷ್ಟೇ. ಅದನ್ನೇ ನಾನು ಹೇಳ್ತಿರೋದು. ಟೋನ್ 1 ನಿಮಿಷ, ಟೋನು ನನ್ನ ಹತ್ರ ಅದು ಇಟ್ಕೋಬೇಡಿ ಅಂತಿರೋದು. ನೀವು ನಾರ್ಮಲ್ ಆಗಿ ಮಾತಾಡಿ. ಆಯ್ತು ನೀವು ನಾರ್ಮಲ್ ಆಗಿ ಮಾತಾಡಿ. ಇರೋದೆಲ್ಲ ನನಗೆ ಮಾಡಿದ್ರೆ ಬಿಕಾಸ್ ಫಸ್ಟ್ ಟೈಮೇ ನನಗೆ ಅದು ಪ್ರ್ಯಾಂಕ್ ಬೇರೆ ತರನೇ ಒಂದ್ ಸ್ವಲ್ಪ ನೆಗೆಟಿವ್ ಆಗಿದೆ. ಓಕೆ, ಸೊ ಹಾಗಾಗಿ ಫಸ್ಟ್ ಟೈಮ್ ನೀವು ಪ್ರ್ಯಾಂಕ್ ಅಂತ ಹೇಳಿ ನೀವು ಬೇರೆ ತರ ಮಾತಾಡಿದ್ರೆ ನಾನು ಬೇರೆ ತರನು ಮಾತಾಡ್ತಾ ಇದ್ದೆ. ಬಟ್ ನನ್ನ ಇವಾಗ ನಾನು ಯು ಬಿಲೀವ್ ಆರ್ ನಾಟ್, ನಂಗೆ ಬೇಡ. ಐ ಪ್ರಾಮಿಸ್, ನಾನು ಇದನ್ನ ನಿಜ ಅನ್ಕೊಂಡೆ ನಾನು ಇಷ್ಟು ಫೀಲ್ ಅಲ್ಲಿ ಮಾತಾಡಿದ್ದು. ಬಟ್ ಆಮೇಲೆ ನನಗೆ ಗೊತ್ತಾಯ್ತು ಇವಾಗ ಆಕಾಶ್ ಇದು ಪ್ರ್ಯಾಂಕ್ ಮಾಡ್ತಾರಲ್ಲ, ಒಂದ್ಸಲ ಕೇಳೋಣ ಅಂತ. ಹಾಗಾಗಿ ನಾನು ಹೇಳ್ತಾ ಇರೋದು, ದಯವಿಟ್ಟು ಇದನ್ನ ಯಾವ್ದೇ ಕಡೆ ಪೋಸ್ಟ್ ಆಗಿರ್ಲಿ ಮತ್ತೊಂದಾಗಿರ್ಲಿ ಏನು ಬೇಡ. ಇದು ಜಸ್ಟ್ ಇವಾಗ ಒಂದು ಎಂಟರ್ಟೈನ್ಮೆಂಟ್, ನಮಗೂ ಸಿಕ್ತು ನಿಮ್ಗೂ ಸಿಕ್ತು, ಸಾಕು. ಫಸ್ಟ್ ಆಫ್ ಆಲ್ ಇದು ನಿಮ್ಮ ಹತ್ರ ಏನು ಎಂಟರ್ಟೈನ್ಮೆಂಟ್ ತಗೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ನಾವೇನು ಪ್ರ್ಯಾಂಕ್ ಬದನೇಕಾಯಿ ಏನು ಕಾಲು ಮಾಡಿಲ್ಲ ನಿಮಗೆ, ಓಕೆನಾ? ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಡ್ತೀನಿ, ಓಕೆನಾ? ಓಕೆ, ಹಂಗೆ ಹೇಳ್ಬಿಡಿ. ಬಟ್ ಇದು